ಇದೇನಿದು ಆಶ್ಚರ್ಯ ಸಂಗತಿ? ಬರುವುದಿಲ್ಲ ಅಂತ ಹೇಳಿ ನಮ್ಮನ್ನು ಕಳಿಸಿದಂತ ಮಹಾರಾಜರು ಇಂದು ಉಪವನಕ್ಕೆ ಬಂದಿದ್ದಾರಲ್ಲ. ನಮ್ಮನ್ನು ಅಂತಃಪುರಕ್ಕೆ ಹೋಗಿ ಅಂತ ಕೈ ಸನ್ನೆ ಮಾಡಿದ್ದಾರೆ. ಆದಷ್ಟು ಬೇಗ ಅತ್ತ ಸಾಗೋಣವಂತೆ. ನನ್ನ ರುಚಿಮತಿ ಇನ್ನೂ ಬರಲಿಲ್ವಲ್ಲ? ವನಾಂತರಕ್ಕೆ ಹೋದವಳು ವನಕ್ರೀಡೆ ಧರಕ್ರೀಡೆ ಮುಗಿಸಿ ಬಹುಬೇಗ ಬರುತ್ತೇನೆ ಎಂಬ ಭರವಸೆ ಮಾತನಾಡಿ ಹೊಟ್ಟೋದ ಅವಳು ಯಾಕೆ ಬರಲಿಲ್ಲ? ಸಗೆಯ ನೀನು ಮೋರಿದ್ದ ಸಗೆಯ ನೀನು ರುಚಿಮದೆಯ ಸೇರಿ ಹೋಗಿಲ್ಲವೇನು? ರುಚಿಮದೆಯ ಸೇರಿ ಹೋಗಿಲ್ಲವೇನು? ವಾಣಿಜಾಂಬಗೆಯ ವನದಿ ಬಿಟ್ಟೆಗೆ ಸಾರಿ ಬಂದಿರಿ ಶೀಘ್ರವೇ. ಸಖಿ ವೃಂದವೇ, ನನ್ನ ಹೆಂಡತಿ ಜೊತೆಯಲ್ಲಿ ನೀವು ಉಪವನಕ್ಕೆ ಹೋದವರು ಜಲಕ್ರೀಡೆ ವರವಿಹಾರ ಆ ರಸ ಸನ್ನಿವೇಶವನ್ನು ಕಳೆದು ಬರುವ ಆ ಉತ್ಕಟ ಹೆಚ್ಚೆ ನನ್ನ ಹೆಂಡತಿ ಇದ್ದದ್ರಿಂದ ಅವಳ ಜೊತೆ ನಿಮ್ಮನ್ನು ಕಳಿಸಿದ್ದೇನೆ. ಏನೋ ಅವಳು ಯಾಕೆ ಬರಲಿಲ್ಲ? ಎಲ್ಲಿ ಹೋದಳು? ಅವಳು ಒಬ್ಬಳನ್ನೇ ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ? ಯಾಕೆ ಪರಿಮೌನ ವಂದಿರೆಗೆ ಬೇಳೆಯನ್ನ ರಸಿಗಳ ಬಾರಿಯ ಬೇಗೆ ಬೇಳೆಯನ್ನ ರಸಿಗಳ ಬಗೆಯ ಜೋಗೆ ತರುಣಿಯ ಋಣವನದಲ್ಲಿ ಇಹಳೆಲ್ಲ ಭರದಿಂದಲೇ ವೈವೇದೆ ನಿಮ್ಮ ಒಡೆಯ ಥರ ನನ್ನ ಮಾತು ತಗೊಳ್ಳಿ. ಯಾರಾದರು ಹೇಳಿ ಹೇಳಿ. ಏನನೆಂಬೇವೋ ಭೂವ ಮತಿ ಭ್ರಮಣೆಯೋ ನಮ್ಮ ಜ್ಞಾನ ಕುಂಠಿತವಾಗಿದೆ. ನೀನು ಪವನದಿ ನಮ್ಮೆಲ್ಲರ ಗಾಳುವಿರಿ ಮಾನಿನಿಯಳನ್ನು ಸೇದೆ. ಏನು ಎನ್ನಬೇಕೆಂಬುದೇ ಅನಿಸ್ತಾ ಇಲ್ಲ. ನಮ್ಮ ಮತಿಯೇ ಭ್ರಮಣೆಯಾಗಿ ಹೋಗಿದೆ. ಅಂದ್ರೆ ಮಹಾರಾಣಿಯರ ಜೊತೆಯಲ್ಲಿ ಉಪವನದಲ್ಲಿರುವಂತ ಸಂದರ್ಭದಲ್ಲಿ ನೀವೇ ಅಲ್ಲಿಗೆ ಬಂದು ನಮ್ಮನ್ನು ಕಳುಹಿಸಿದರೆ ಕಳುಹಿಸಿ ಪುರವಿ ನಾನಿಡಿದೆ ನಡೆ ತಂದುದೇನೆ ಕ್ಷಣವೇ. ಮುಚ್ಚಬಾಯಿ, ಎತ್ತ ಇರಲಿ, ನಾಲ್ಗೆ ಹಿಡಿತಾ ಇರಲಿ. ಕೇಳುವ ಯಾರು? ನಿಮ್ಮೆಲ್ಲ ಅನ್ನದಾತ ಒಡೆಯ ಮಹಾರಾಜ ಉಗ್ರಸೇನ. ಕೇಳಿದ ಮಾತಿಗೆ ಸಮರ್ಥ ಉತ್ತರ ಇಲ್ಲದೆ ಏನು ಹೇಳಿದೆ? ನೀವು ಉಪವನಕ್ಕೆ ಬಂದಿದ್ರಿ, ನಾಲ್ಕು ಕತ್ತಿಸಿ ಬಿಟ್ಟೇನೆ, ಕೈ ಚಂದ ಮಾಡಿದ್ರಿ. ಸರಿಗೆ ದೊರೆಯ ಸುಳ್ಳಲ್ಲವು ಮೋಸವೋ ಮಾಡವು ಅರಿಯವು ಭವನದಿ ಅರಸಿಯ ಜತೆ ನೀವು ರಮಿಸುತ್ತಿರುವುದ ಗಂಡು ಪುರಜನವೈ ತಂದೇವು. ಇದು ಸುಳ್ಳಲ್ಲ ಸ್ವಾಮಿ, ಸುಳ್ಳಲ್ಲ. ನೀವು ಉಪವನಕ್ಕೆ ಬಂದಿದ್ದು ಹೌದು. ನಿಮ್ಮ ಆಜ್ಞೆಯ ಮೇರೆಗೆ ನಾವು ಪುರಕ್ಕೂ ಬಂದಿದ್ದು ಹೌದು. ನಿಮ್ಮ ಅರಸಿ ಜೊತೆಯಲ್ಲಿ ನೀವು ರಮಿಸುತ್ತಿರುವುದನ್ನು ಕಂಡು ಮಹಾರಾಜರ ಆಜ್ಞೆಯನ್ನು ಮೀರಬಾರದು ಎನ್ನುವ ಕಾರಣಕ್ಕಾಗಿ ಅರಮನೆ ಹತ್ತ ಬಂದದ್ದು ಸತ್ಯ ಸ್ವಾಮಿ. ಸತ್ಯವಾದ ಮಾತು. ಹೌದು. ಶಿವನಾಣೆ. ಹೌದು. ಸತ್ಯ. ಹೌದು. ನೀವು ಹೋಗಿ. ಆಶ್ಚರ್ಯ. ಉಗ್ರಸೇನ ಇಬ್ಬರಿಲ್ವಲ್ಲ, ಒಬ್ಬರೇ ಉಗ್ರಸೇನ. ಅಲ್ಲಿರುವುದು ಹೇಗೆ? ಅಲ್ಲಿದ್ದವ ಇಲ್ಲಿರುವುದು ಹೇಗೆ? ಸ್ವತಃ ನಾನೇ ಹೋಗಿ ಪರೀಕ್ಷೆ ಮಾಡ್ತೇನೆ. ಬಸವಳಿದ ಕಾಂತೆ ಬೆಂಡಾದ ಮೈತಲೆ ಮೊಲೆಯನ ಸುವಾಡಿದ ದರ ಕಾಮಿನಿಯ. ಬಸವಳಿದ ಕಾಂತೆ ಬೆಂಡಾದ ಮೈತಲೆ ಮೊಲೆಯನ ಸುವಾಡಿದ ದರ ಕಾಮಿನಿಯ. ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ನೋವನ್ನು. ಯಾಕೆ ಆಲಸ್ಯ?
ಯಾಕೆ ಆಯಾಸ? ಛೇ, ಎಷ್ಟೋ ಕಾಲವಾಯಿತು ಮದುವೆಯಾಗಿ. ನಾವಿಬ್ಬರು ಎಷ್ಟು ಸುಖದ ಕ್ಷಣವನ್ನು ಕಳೆದವರು. ಆದರೆ ಇಷ್ಟು ಮನಸ್ಸಿಗೆ ಆಲಸ್ಯವೋ ನೋವು ಉಂಟಾಗಿದ್ದು ಯಾವತ್ತೂ ಇಲ್ವಲ್ಲ. ನನ್ನವರ ವರ್ತನೆ ಯಾಕೆ ಇಷ್ಟು ವಿಚಿತ್ರವಾಗಿ ಹೋಯ್ತಿಂದ? ಯಾಕೆ ಹೀಗೆ ಮಾಡಿದ್ರು? ಅಬ್ಬಾ, ನಿಂತುಕೊಳ್ಳಿಕ್ಕಾಗ್ತಾ ಇಲ್ಲ. ಮೈ ಮನಸ್ಸು ನಡುಗುತ್ತಿದೆ. ಸ್ವಾಮಿ, ಕಣ್ಣೆರೆದು ನೋಡಿ ಕಂಬಿದೆ ಅವನಿಯಳು ತಾಬಿದ್ದು ವನಿತೆ ಚೇತನಗೊಂಡು ವನಿತೆ ಚೇತನಗೊಂಡು ತನುಜನೋಗ್ರತಿ ಕಂಡು ಕನಸಗಾಮ್ಯನೆ ಇನಿಯನಹುದೇ ಅನುಭವಿಸಿದ ಸುಖವ ನೆನೆದು ಕ್ರೋಧಾಗ್ನಿಯಲ್ಲಿ ರಣಚಂಡಿಯಾದಳ ಕ್ಷಣದೇ ಏನಿದು? ಸ್ವಾಮಿ ಎಂಬುದಾಗಿ ಹಿಂತಿರುಗಿ ನೋಡಿದರೆ ಧನುಜಾಕೃತಿ. ಯಾರಿದು? ಏನಾಗಿ ಹೋಯಿತು? ಆಗಿದ್ರೆ ವಲ್ಲಭ ಎಂಬುದಾಗಿ ಭಾವಿಸಿಕೊಂಡು ನಾನು ಕೂಡಿದ್ದು ದಾನವನಂತಾಯಿತು. ಛೀ, ನಾನು ಶೀಲೆಗಟ್ಟುವಳಾಗಿ ಬಿಟ್ಟೆ. ಶೀಲೆಗಟ್ಟೆ ಹೆಣ್ಣು ಶೀಲೆಗೆ ಸಮಾನ ಎಂಬುದಾಗಿ ಆಡಿದ ಮಾತುಂಟು. ನನ್ನ ಶೀಲವನ್ನು ತಿಂದೆಯಲ್ಲ ನೀನು, ಮತ್ತೆ ದೇಹವನ್ನು ಯಾಕೆ ಬಿಟ್ಟೆ? ಬಾ ಬಾ. ಕೋಮಲೆ ಮೃದು ದೇವರ ವರ್ತಿದೆ ಆ ಮುಕ್ಕು ಕುಂಡಿ ಮದಾಂಧ, ಪಾಪಿ, ಅಧಮ, ನೀಚ, ಥೂ, ರಕ್ಕಸ, ನನ್ನ ಶೀಲವನ್ನ ಬಲಿ ತೆಗೆದುಕೊಂಡು ಬಿಟ್ಟೆಲ್ಲ, ಮತ್ತೆ ದೇಹವನ್ನ ಯಾಕೆ ಬಿಟ್ಟೆ? ಬಾ ಬಾ ಮುಕ್ಕು, ಬಾ ಮುಕ್ಕು. ನಗುದೆಂದ ದಾನವನು ಸುಗುಣೆ ಗೋಬಿಸಲೇಗೆ ನಗುದೆಂದ ದಾನವನು ಸುಗುಣೆ ಗೋಬಿಸಲೇಗೆ ಅಗಣಿತ ಪರಾಕ್ರಮೆಯು ಜನಿಬ ಅಗಣಿತ ಪರಾಕ್ರಮೆಯು ಜನಿಬ ದುಃಖಿಸುತ್ತಾ ಇದ್ದೀಯ? ಹೆದರಬೇಡ. ನಾನು ನಿನ್ನನ್ನು ಕೂಡಿದ್ದರಿಂದಲಾಗಿ ನನ್ನಿಂದ ಹುಟ್ಟುವ ಮಗು ಮಹಾಬಲಿಷ್ಠವಾಗುತ್ತಾನೆ ಎನ್ನುವುದಕ್ಕೆ ಅನುಮಾನವೇ ಬೇಡ. ಬಿಡು. ಶಿವ ಶಿವ. ನೊಂದಗಾಮಿನಿಯತ್ತ ಹೊಡಿಗದ ನವನತ್ತ ನೊಂದಗಾಮಿನಿಯತ್ತ ಧಡಿಗದ ನವನತ್ತ ನೊಂದಗಾಮಿನಿಯತ್ತ ಧಡಿಗದ ನವನತ್ತ ನಿಂದನಲು ಕಾಲಾಗ್ರಿ ಎಂದೇ ನನ್ನ ದೇಹ ಸುಖ
ಯದುಕುಲಾಗ್ರಣಿಯೇ ಏನಿದೇನೈ ಯದುಕುಲಾಗ್ರಣಿಯೇ ವಿಪರೀತ ಕಾರ್ಯವು ಮಾನವಂತರಿಗಲ್ಲ ಗುಣಮಣಿಯೇ ಸ್ವಲ್ಪ ನಿಧಾನಿಸಯ್ಯ. ನೀನು ನಿನ್ನಂಥವರಿಂದ ಇಂತಹ ಅವಿವೇಕದ ಕಾರ್ಯ ಎನ್ನುವುದು ಘಟಿಸಬಾರದು. ಅಂದ್ರೆ ಯಾಕೆಂದ್ರೆ ಆಚಾರದಿಂದಾಗಿ ಆದರ್ಶವನ್ನ ಬೋಧಿಸಬೇಕಾದವ ನೀನು. ಕ್ಷತ್ರಿಯನಾದವ ಆಯುಧ ಪಾಣಿಯಾಗಿರಬೇಕು. ಯಾಕೆ? ಆರ್ತರನ್ನ ದುರ್ಬಲರನ್ನ ರಕ್ಷಿಸುವುದಕ್ಕಾಗಿ. ಇನ್ನು ಶಿಕ್ಷಿಸುವುದಕ್ಕಾಗಿ ಅದನ್ನು ಧರಿಸಿದ್ದೀಯಾ ಎನ್ನುವುದಾಗಿ ಭಾವಿಸೋಣವೇ? ಅದೇ ಸತ್ಯ ಅಂತಾದರೂ ಇದ್ದಾಳಲ್ಲ ಈ ನಿನ್ನ ಸತಿ, ಆಕೆ ಶಿಕ್ಷೆ ಒಳಗಾಗಬೇಕಾದವಳು. ನಿಮ್ಮದು ಅನ್ಯೋನ್ಯ ದಾಂಪತ್ಯ ಎನ್ನುವುದನ್ನು ನಾವು ಕೇಳಿ ತಿಳಿದವರು. ಹೀಗಿರುವಾಗ ಶಿಕ್ಷಿಸುವುದಕ್ಕೆ ಮುಂದಾದೆ ಅಂತಾದ್ರೆ ಆಕೆ ಗೈದ ಅಪರಾಧ ಏನು ಎನ್ನುವುದು ಬೇಕಲ್ಲ. ನಮ್ಮ ಜೀವನದ ದಾಂಪತ್ಯವನ್ನೇ ಹಾಳು ಮಾಡಿದ, ನನ್ನ ಮನೆಯ ಸುಡುಗಾಡ ಮಾಡಿದ, ನನ್ನ ಹತ್ತಕ್ಕೆ ಕೊಳ್ಳಿ ಬದುಕಬೇಕೆ? ಅಂತ ಅಪರಾಧ ಆಕೆಯಿಂದ ಏನು ಘಟಿಸಿದೆ ಅನ್ನುವುದು ಬೇಕು. ಯಾರನ್ನು ಕೇಳ್ತೀನಿ? ನಿನ್ನಲ್ಲೇ ಕೇಳಬೇಕು. ಇವಳು ಕೊಂದರೆ ಅಪರಾಧ. ಅಪರಾಧ ಯಾಕೆಂದ್ರೆ ಸ್ತ್ರೀಗೋಲೆ ಆಗಬಾರದು. ಹೌದು, ಪಂಚಮಹಾಪಾತಕಗಳಲ್ಲಿ ಒಂದಯ್ಯ ಅದು. ಹೌದು, ನ್ಯಾಯಪೀಠವನ್ನು ಏರಿದ ಒಬ್ಬ ನ್ಯಾಯಾಧೀಶ ಸತ್ಯ ಅಸತ್ಯವನ್ನ, ಧರ್ಮ ಅಧರ್ಮವನ್ನ ತೂಗಿ ತೊರೆದು ಅಳೆದು ತಿಳಿದು ನೋಡಿ ಆಮೇಲೆ ಶಿಕ್ಷೆ ವಿಧಿಸಬೇಕು. ಅವಳು ಮಾಡಿದ ಅಪರಾಧ ಏನು? ನನ್ನ ಕಣ್ಣಿಂದ ಕಂಡಾಗಿದೆ. ಆದರೂ ನಿಮಗೆ ಸತ್ಯ ಬೇಕಲ್ಲ, ಅವಳನ್ನು ಕೇಳಿ. ಅವಳಲ್ಲಿ ವಿಚಾರಿಸಬೇಕು. ಅಮ್ಮ ರುಚಿಮತಿ, ಹೇಳಮ್ಮ. ಇದು ಈ ಕಡೆಯಲ್ಲಿ ಕಣ್ಣೀರನ್ನು ಇಳಿಸುತ್ತಾ ನೀನು ಕುಳಿತಿದ್ದೀಯ. ಆ ಅಡಿಯಲ್ಲಿ ನಿನ್ನ ಪತಿ ನಿನ್ನನ್ನು ಶಿಕ್ಷಿಸುವುದಕ್ಕೆ ಮುಂದಾಗಿದ್ದಾನೆ. ಏನಮ್ಮ ನಡೆದದ್ದು? ಸವಿಸ್ತಾರವಾಗಿ ಹೇಳಬಾರದೆ ಅದನ್ನೆಲ್ಲ.